hello, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಕಂಟಿನ್ಯೂಯೇಷನಲ್ಲಿ ಹೈಪೋಥಿಸಿಸ್ ಮತ್ತು ಟೈಪ್ಸ್ ಆಫ್ ವೇರಿಯಬಲ್ಸ್ ಆ್ಯಂಡ್ ಆಲ್ಸೋ ಟೈಪ್ 1 ಆ್ಯಂಡ್ ಟೈಪ್ 2 ಎರರ್ನ ವಿ ವಿಲ್ ಕವರ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ದ ಹೈಪೋಥಿಸಿಸ್, ಓಕೆ, we need to concentrate on the two variables. ಯಾವ್ದು ವೇರಿಯೇಬಲ್ಸ್? ಒಂದು ಡಿಪೆಂಡೆಂಟ್, another one is independent variable. Yes, okay. One is there will be two types of variables. One is dependent variable, another one is independent variable. ಓಕೆ, ಸೊ ಏನು ಡಿಫ್ರೆನ್ಸು ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲಲ್ಲಿ? ನೋಡಿ, ಇವೆರಡು ವೇರಿಯೇಬಲಲ್ಲಿ ನಾವು ಯಾವ ವೇರಿಯೇಬಲ್ನ ಮ್ಯಾನಿಪುಲೇಟ್ ಮಾಡ್ಬೋದು ಅಥವಾ ಏನು ಚೇಂಜ್ ಮಾಡ್ಬೋದು? ನಿಮಗೇನಾದರೂ ಐಡಿಯಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ಯಾವ ವೇರಿಯೇಬಲ್ನ ಚೇಂಜ್ ಮಾಡ್ಬೋದು ಮತ್ತು ಆ ವೇರಿಯೇಬಲ್ ಚೇಂಜ್ ಮಾಡಿದಾಗ ಯಾವ ವೇರಿಯೇಬಲ್ ಮೇಲೆ ಅದರ ಎಫೆಕ್ಟ್ ಆಗುತ್ತೆ ಅಂತ. ಸೊ ಹಿಯರ್ ಇಂಡಿಪೆಂಡೆಂಟ್ ವೇರಿಯೇಬಲ್ನ ನಾವು ವಿ ಕ್ಯಾನ್ ಚೇಂಜ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. ಓಕೆ, ರಿಸರ್ಚರ್ ಏನು ಮಾಡ್ಬೋದು? ಕ್ಯಾನ್ ಚೇಂಜ್ ಅಥವಾ ಆರ್ ಮ್ಯಾನಿಪುಲೇಟ್ ದಿ ವೇರಿಯೇಬಲ್. ಓಕೆ, ಸೊ ಇಲ್ಲಿ ರಿಸರ್ಚರ್ ಏನು ಮಾಡ್ಬೋದು? she can change the or manipulate the variable. ಏನಕ್ಕೆ? to see the changes in dependent variable. ಸೊ ಇಂಡಿಪೆಂಡೆಂಟ್ ವೇರಿಯೇಬಲ್ನ ಗೊತ್ತಿದೆ, ಮ್ಯಾನಿಪುಲೇಟ್ ಮತ್ತು ಚೇಂಜ್ ಮಾಡ್ಬೋದು. ಏನಕ್ಕೆ ಮಾಡ್ತೀವಿ? ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ನ ಚೇಂಜ್ ಮಾಡಿದರೆ ಅದು ಎಲ್ಲಿ ಚೇಂಜಸ್ ಆಗುತ್ತೆ ಅಂದರೆ ಇಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ನಲ್ಲಿ ಚೇಂಜಸ್ ಆಗುತ್ತೆ. ಓಕೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ಚೇಂಜ್ ಮಾಡಿದರೆ ಅದರ ಎಫೆಕ್ಟ್ ಎಲ್ಲಾಗುತ್ತೆ? ಡಿಪೆಂಡೆಂಟ್ ವೇರಿಯೇಬಲಲ್ಲಿ ಆಗುತ್ತೆ. ಸೊ ಇದನ್ನು ನಾವು ಔಟ್ಕಮ್ ಅಂತ ಕರಿತೀವಿ, ವೇರಾಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ನ ಪ್ರಿಡಿಕ್ಟರ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಹೌ ಲಾಂಗ್ ಹಂಗೆ ಸ್ಟೂಡೆಂಟ್ ಸ್ಲೀಪ್ affects its test score. ಸೊ ಇಲ್ಲಿ ಒಂದು ಏನೋ ಕ್ವಶನ್ ಇದೆ, ಹೌ ಲಾಂಗ್ ಎ ಸ್ಟೂಡೆಂಟ್ ಸ್ಲೀಪ್ ಅಫೆಕ್ಟ್ಸ್ ಇಟ್ಸ್ ಟೆಸ್ಟ್ ಸ್ಕೋರ್. ಇಲ್ಲಿ ಎರಡು ವೇರಿಯಬಲ್ ಇದೆ, ಯಾವುದಾದ್ರು ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್. ಸೊ ಹೆಚ್ಚಿನ ನಿದ್ದೆ ಮಾಡಿದರೆ ಸ್ಟೂಡೆಂಟ್ಸ್ ಟೆಸ್ಟ್ ಸ್ಕೋರ್ ಹಾಳಾಗುತ್ತಾ? ಹೌದು. ಓಕೆ, ಸೊ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದಿಲ್ಲಿ? ಸ್ಲೀಪ್ ಅನ್ನೋದು ಇಂಡಿಪೆಂಡೆಂಟ್ ವೇರಿಯೇಬಲ್ಲು. ಓಕೆ, ಈ ಸ್ಲೀಪ್ನ ವೇರಿಯೇಷನ್ ಮಾಡಿದರೆ, ಜಾಸ್ತಿ ನಿದ್ದೆ ಮಾಡಿದರೆ ಏನಾಗುತ್ತೆ? ಟೆಸ್ಟ್ ಸ್ಕೋರ್ ಮೇಲೆ ಒಂದು ಎಫೆಕ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಸಿಮಿಲರ್ಲಿ ಯೂಸ್ ಆಫ್ ಫರ್ಟಿಲೈಸರ್ಸ್ ಆನ್ ಪ್ಲಾಂಟ್ ಗ್ರೋತ್. ಫರ್ಟಿಲೈಸರ್ಸ್ ಏನಾಗುತ್ತೆ? ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ನಾವು ಫರ್ಟಿಲೈಸರ್ ಹಾಕೋದು ಮತ್ತು ಎಷ್ಟು ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡು ಪ್ಲಾಂಟ್ ಗ್ರೋತ್ ಇರುತ್ತೆ. ಪ್ಲಾಂಟ್ ಗ್ರೋತ್ ಇಸ್ ಡಿಪೆಂಡೆಂಟ್ ಆನ್ ಫರ್ಟಿಲೈಸರ್. ಓಕೆ, ಸೊ ಇಲ್ಲಿ ಹೈಪೋಥಿಸಿಸ್ ಬಂದರೆ, ಸೊ ಹೈಪೋಥಿಸಿಸ್ ನಾವು ಯಾಕೆ ಯೂಸ್ ಮಾಡ್ತೀವಿ? ಹೈಪೋಥಿಸಿಸ್ ಅಂದರೆ ಏನು? ಸೊ ಹೈಪೋಥಿಸಿಸ್ ಇಟ್ ಎಕ್ಸ್ಪ್ಲೈನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯೇಬಲ್. ಇಟ್ ಎಕ್ಸ್ಪ್ಲೈನ್ಸ್ ದ ಆರ್ ಪ್ರಿಡಿಕ್ಟ್ ದ relationship between the independent and dependent variable. So
ಇಟ್ ಇಂಪ್ಲೈಸ್ ದ ಸಿಸ್ಟಮ್ಯಾಟಿಕ್, ಇಟ್ ಶೋಸ್ ದ ಸಿಸ್ಟಮ್ಯಾಟಿಕ್ ರಿಲೇಷನ್ಶಿಪ್ ಬಿಟ್ವೀನ್ ದ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್. ಯಾವುದೇ ಒಂದು ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ ಮಧ್ಯೆ ಒಂದು ಎಕ್ಸ್ಪ್ಲನೇಷನ್ ಕೊಡೋದು ಇದೆಯಲ್ಲ, ಅದನ್ನು ಹೈಪೋಥೆಸಿಸ್ ಅಂತ ಕರಿತೀವಿ. ಅದು ಏನಿರಬೇಕು, ಒಂದು ಟೆಸ್ಟಬಲ್ ಫಾರ್ಮ್ ಇರಬೇಕು, ಹಾಗೆ ಪ್ರೆಡಿಕ್ಟಿವ್ ಸ್ಟೇಟ್ಮೆಂಟ್ ಆಗಿರಬೇಕು. ಸೊ ಸೈಂಟಿಫಿಕ್ ರಿಸರ್ಚ್ ಸ್ಟಡಿ ಆಗಿರಬೇಕು. ಔಟ್ಕಮ್ ಏನಾಗಿರಬೇಕು, ಸೈಂಟಿಫಿಕ್ ರಿಸರ್ಚ್ ಸ್ಟಡಿ ಆಗಿರಬೇಕು. ಸೊ ನೋಡಿ, ಟೆಂಟೇಟಿವ್ ಸೊಲ್ಯೂಷನ್ ಕೊಡುತ್ತೆ. ಟೆಂಟೇಟಿವ್ ಸೊಲ್ಯೂಷನ್ ಆಫ್ ಎ ಪ್ರಾಬ್ಲಮ್ ಎಲ್ಲ ಒಂದೇ. ಟೆಂಟೇಟಿವ್ ಸೊಲ್ಯೂಷನ್ ಆಫ್ ಎ ಪ್ರಾಬ್ಲಮ್ ಅಂದರೆ ತಾತ್ಕಾಲಿಕವಾದ ಸೊಲ್ಯೂಷನ್ನ ನೀಡುತ್ತೆ. ವಿಚ್ ಕ್ಯಾನ್ ಬಿ ನಾವು ಅಪ್ರೂವ್ ಮಾಡ್ಬೋದು ಅಥವಾ ಅದನ್ನು ಡಿಸಪ್ರೂವ್ ಮಾಡ್ಬೋದು. ಇದು ಸಾಕು ನಮಗೆ ಎಕ್ಸಾಮ್ ಪರ್ಪಸ್ಗೆ. ಓಕೆ, ನೆಕ್ಸ್ಟ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಅಂದರೆ, ಹೈಪೋಥೆಸಿಸ್ ಅಂದರೆ ಒಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇರಬೇಕು, ಇನ್ನೊಂದು ಸ್ಪೆಸಿಫಿಕ್ ಇರಬೇಕು ಅದರ ಸ್ಕೋಪು, ಮತ್ತು ಕನ್ಸಿಸ್ಟೆಂಟ್ ಇರಬೇಕು ವಿತ್ ಆಬ್ಜೆಕ್ಟಿವ್ಸ್ ಆಫ್ ದ ರಿಸರ್ಚ್. ಏನು ಆಬ್ಜೆಕ್ಟಿವ್ಸ್ ಇದೆ ಅದು ಕನ್ಸಿಸ್ಟೆಂಟ್ ಇರಬೇಕು. ಓಕೆ, ಟೆಸ್ಟಬಲ್ ಫಾರ್ಮಲ್ಲಿ ಇರಬೇಕು. ಮತ್ತು ಇನ್ನೊಂದು ಎಕ್ಸ್ಪೆಕ್ಟೆನ್ಸಿ, ಯು ಶುಡ್ ಸ್ಟೇಟ್ ದಟ್ ಎಕ್ಸ್ಪೆಕ್ಟೆಡ್ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯಬಲ್ಸ್. ಏನು ರಿಸರ್ಚರ್ ಎಕ್ಸ್ಪೆಕ್ಟ್ ಇದೆ ರಿಲೇಷನ್ಶಿಪ್ ಬರಬೇಕು ಅಂತ, ಆ ಎಕ್ಸ್ಪೆಕ್ಟೆನ್ಸಿನ ಫುಲ್ಫಿಲ್ ಮಾಡಬೇಕು. ದೀಸ್ ಆರ್ ದ ಸಿಂಪಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೈಪೋಥೆಸಿಸ್. ಸೊ ಕಮ್ ಟು ದ ಟೈಪ್ಸ್ ಆಫ್ ಹೈಪೋಥೆಸಿಸ್. ದೇರ್ ಆರ್ 9 ಟೈಪ್ಸ್ ಆಫ್ ಹೈಪೋಥೆಸಿಸ್. ನಾವು ಯಾವಾಗಲೂ ಮೇಜರಾಗಿ ಏನು ಕಲ್ತಿರ್ತೀವಿ ಅಂದರೆ, ಒಂದು ನಲ್ ಹೈಪೋಥೆಸಿಸ್ ಕಲ್ತಿರ್ತೀವಿ ಮತ್ತು ಆಲ್ಟರ್ನೇಟ್ ಹೈಪೋಥೆಸಿಸ್ ಕಲ್ತಿರ್ತೀವಿ. ಸೊ ಅದರ್ ದೆನ್ ದೀಸ್ ಟು, ವರ್ಕಿಂಗ್ ಹೈಪೋಥೆಸಿಸ್, ಸಿಂಪಲ್ ಹೈಪೋಥೆಸಿಸ್, ಕಾಂಪ್ಲೆಕ್ಸ್, ಯೂನಿವರ್ಸಲ್, ಸ್ಟ್ಯಾಟಿಸ್ಟಿಕಲ್, ಡಿಸ್ಕ್ರಿಪ್ಟಿವ್ ಆ್ಯಂಡ್ ರಿಲೇಷನ್ಶಿಪ್ ಹೈಪೋಥೆಸಿಸ್ ಅಂತ ಈ ರೀತಿ 9 ಟೈಪ್ಸ್ ಇದೆ. ಸೊ ಮೇಜರ್ಲಿ ಏನು ನೋಡೋಣ ಇಲ್ಲಿ, ನಲ್ ಹೈಪೋಥೆಸಿಸ್ ಮತ್ತು ಆಲ್ಟರ್ನೇಟ್ ಹೈಪೋಥೆಸಿಸ್ನ ನೋಡೋಣ. ಮೋಸ್ಟ್ ಆಫ್ ಆಲ್ ದ ಎಕ್ಸಾಮ್ಸಲ್ಲಿ ಇವೆರಡರ ಮೇಲೆ ಮಾತ್ರ ಕ್ವಶನ್ನ ಕೇಳಿರ್ತಾನೆ. ಸೊ ನಲ್ ಹೈಪೋಥೆಸಿಸ್ ಅಂದ್ರೇನು? ನಲ್ ಹೈಪೋಥೆಸಿಸ್ ನಾವು ಯಾವ್ದು ಡಿನೋಟ್ ಮಾಡ್ತೀವಿ? ಫಸ್ಟ್ ಡಿನೋಷನ್ ನೋಡೋಣ. ನಲ್ ಹೈಪೋಥೆಸಿಸ್ನ ವಿ ಆರ್ ಡಿನೋಟಿಂಗ್ ಆ್ಯಸ್ ಎ H0 ಅಂತ ಇದು ನಲ್ ಹೈಪೋಥೆಸಿಸ್ನ ಡಿನೋಟ್ ಮಾಡ್ತೀವಿ. ಸೊ ನಲ್ ಹೈಪೋಥೆಸಿಸ್ ಏನು ಮಾಡುತ್ತೆ? ಸೊ ನೋಡಿ, ನಲ್ ಹೈಪೋಥೆಸಿಸಲ್ಲಿ ಇಟ್ ಶೋಸ್ ದ ನೋ ರಿಲೇಷನ್ಶಿಪ್ ಬಿಟ್ವೀನ್, ಇವಾಗ 2 ವೇರಿಯಬಲ್ಸ್ ಇದೆ ಅಂದ್ಬಿಡಿ, ಅದೇ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟು. ಏನು ಮಾಡುತ್ತೆ ನಲ್ ಹೈಪೋಥೆಸಿಸು? ಇಟ್ ಶೋಸ್ ದ ನೋ ರಿಲೇಷನ್ಶಿಪ್. ಆ 2 ವೇರಿಯಬಲ್ಸ್ ಮೇಲೆ ಯಾವುದೇ ಥರವಾದ ರಿಲೇಷನ್ಶಿಪ್ಸು ಇರೋದಿಲ್ಲ. ದೇರ್ ಈಸ್ ಅ ನೋ ರಿಲೇಷನ್ಶಿಪ್ ಬಿಟ್ವೀನ್ ದ 2 ವೇರಿಯಬಲ್ಸ್, ಆರ್ ಅಥವಾ ದಟ್ ಈಸ್ ಇಟ್ ಟಾಕ್ಸ್ ಅಬೌಟ್ ದ ಈಕ್ವಾಲಿಟಿ ಇನ್ ದ ವೇರಿಯಬಲ್ಸ್. 2 ಸಮ ಇರ್ತವೆ ಅಥವಾ ಏನು ರಿಲೇಷನ್ಶಿಪ್ಪೇ ಇರೋದಿಲ್ಲ ಅಂತ. ನಲ್ ಹೈಪೋಥೆಸಿಸ್ಗೆ ನೀವು ಯಾವಾಗ ನೋ ಮತ್ತು ಈಕ್ವಾಲಿಟಿ ಅಂತ ಪದ ಬರುತ್ತೋ ನಿಮ್ಮ ತಲೆಯಲ್ಲಿ ಇಟ್ ಈಸ್ ಎ ನಲ್ ಹೈಪೋಥೆಸಿಸ್ ಅಂತ ಬರಬೇಕು. ಸೊ ಇಟ್ ಈಸ್ ಎ ನಾನ್ ಡೈರೆಕ್ಷನಲ್ ಹೈಪೋಥೆಸಿಸ್. ನಾನ್ ಡೈರೆಕ್ಷನಲ್ ಹೈಪೋಥೆಸಿಸ್ ಅಂದರೆ ಏನು? ಡೈರೆಕ್ಷನ್ ಅಂದರೆ ಏನು ತಿಳ್ಕೊಳ್ಳೋಣ. ಡೈರೆಕ್ಷನ್ ಅಂದರೆ ಒಂದು ಹೈಯೆಸ್ಟ್ ಇರ್ಬೋದು ಅಥವಾ ಲೋಯೆಸ್ಟ್ ಇರ್ಬೋದು, ಗ್ರೇಟರ್ ದೆನ್, ಸ್ಮಾಲರ್ ದೆನ್, ಈ ಥರ ಇರುತ್ತಲ್ಲ, ಇದು ಡೈರೆಕ್ಷನಲ್ ಅಂತೀವಿ. ಸೊ ಈ ಥರ ಯಾವುದೇ ಡೈರೆಕ್ಷನಲ್ಲು ಹೈ ಇರಲ್ಲ, ಲೋ ಇರಲ್ಲ, ಗ್ರೇಟರ್ ದೆನ್ ಇರಲ್ಲ ಮತ್ತು ಸ್ಮಾಲರ್ ದೆನ್ ಇರಲ್ಲ. ಏನಿರುತ್ತೆ, ಒಂದು ನೋ ಇರುತ್ತೆ ಅಥವಾ ಈಕ್ವಲ್ ಇರುತ್ತೆ. ಅದನ್ನು ನಾನ್ ಡೈರೆಕ್ಷನಲ್ ಹೈಪೋಥೆಸಿಸ್ ಅಂತ ಕರಿತೀವಿ. ವಿ ಡಿನೋಟಿಂಗ್ ಆ್ಯಸ್ H0. ಓಕೆ, ಸೊ ಆಲ್ವೇಸ್ ನಾವೇನು ಮಾಡ್ತೀವಿ, ಆ್ಯಸ್ ಎ ರಿಸರ್ಚರ್ ಏನು ಮಾಡ್ತಾನೆ, ಆಲ್ವೇಸ್ ವಾಂಟ್ಸ್ ಟು ರಿಜೆಕ್ಟ್ ದ ಹೈಪೋಥೆಸಿಸ್, ನಲ್ ಹೈಪೋಥೆಸಿಸ್. ಏನಕ್ಕೆ ರಿಜೆಕ್ಟ್ ಮಾಡ್ತಾನೆ? ರಿಸರ್ಚ್ ನಾವು ಏನಕ್ಕೆ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ನಾವು ಏನು ಕೆಲಸ, ಏನು ತಲೆಯಲ್ಲಿ ಇಟ್ಕೊಂಡು ಮಾಡ್ತೀವಿ ರಿಸರ್ಚ್ನ ಅಂದರೆ, ಸೊ ವಿ ನೀಡ್ ಟು ಎಕ್ಸ್ಪ್ಲೈನ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ 2 ವೇರಿಯಬಲ್ಸ್. ಯಾವುದು ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಒಂದು ಪಾರ್ಟ್ ಆಫ್ ದ ರಿಸರ್ಚ್ ಮಾಡ್ತೀವಿ. ಓಕೆ, ಸೊ ಅದಕ್ಕಾಗಿ ರಿಸರ್ಚರ್ ಏನು ಮಾಡ್ತಾನೆ ಇಲ್ಲಿ, ಈ ವಾಂಟ್ಸ್ ಟು ರಿಜೆಕ್ಟ್ ದ ಹೈಪೋಥೆಸಿಸ್. ಓಕೆ, ದೆನ್ the difference or relationship between the variables is too small to attribute to anything but change. You may ignore this one. Okay, for example, social media, null hypothesis example, social media has no impact on the society. Is that true? Okay, true na? ತಪ್ಪಿದು. ಸೊ this is just an example. No ಅಂತ ಬಂದರೆ ಇದು null hypothesis ಅಂತ. social media has no impact on the society. social media ಸೊಸೈಟಿ ಮೇಲೆ ಯಾವುದೇ ತರಹದ ಇಂಪ್ಯಾಕ್ಟ್ ಮಾಡೋದಿಲ್ಲ ಅಂತ ಸ್ಟೇಟ್ಮೆಂಟ್. ನೆಕ್ಸ್ಟ್, ಮೇಲ್ ಆ್ಯಂಡ್ ಫೀಮೇಲ್ಸ್ ಹ್ಯಾವ್ ಪರ್ಫಾರ್ಮ್ಡ್ ಈಕ್ವಲಿ ಇನ್ ಟೆಸ್ಟ್. ಓಕೆ, ಮೇಲ್ ಆ್ಯಂಡ್ ಫೀಮೇಲ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಒಂದು ಟೆಸ್ಟಲ್ಲಿ ಸಮನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. 50% 50% ಇಬ್ಬರು.
ಸಮನಾಗಿ ಮಾಡಿದ್ದಾರೆ ಅಂದರೆ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ನಲ್ ಹೈಪೋಥಿಸಿಸ್. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಲ್ ಹೈಪೋಥಿಸಿಸ್. ಸೊ ನೆಕ್ಸ್ಟು ವಿ ಮೂವ್ ಟು ದ ಆಲ್ಟರ್ನೇಟ್ ಹೈಪೋಥಿಸಿಸ್. ಸೊ ಆಲ್ಟರ್ನೇಟ್ ಹೈಪೋಥಿಸಿಸ್ನ ಹೇಗೆ ಡಿನೋಟ್ ಮಾಡ್ತೀವಿ? ನಲ್ ಹೈಪೋಥಿಸಿಸ್ನ H0 ಅಂತ ಮಾಡಿದ್ವಿ, ಆಲ್ಟರ್ನೇಟ್ ಹೈಪೋಥಿಸಿಸ್ನ H1. we are denoting it as a H1. ಸೊ ನಲ್ ಹೈಪೋಥಿಸಿಸ್ ಏನಾಗಿತ್ತು? ಅದು ನಾನ್ ಡೈರೆಕ್ಷನಲ್ ಆಗಿತ್ತು. ದಿಸ್ ಈಸ್ ದ ಡೈರೆಕ್ಷನಲ್ ಹೈಪೋಥಿಸಿಸ್. ಓಕೆ, ಸೊ ಇದು ಇಟ್ ಈಸ್ ಜಸ್ಟ್ ಆಪೋಸಿಟ್ ಆಫ್ ದ ನಲ್ ಹೈಪೋಥಿಸಿಸ್, ಬಟ್ ಇಟ್ ಟಾಕ್ಸ್ ಅಬೌಟ್ ದ ಡಿಫ್ರೆನ್ಸ್ ಇನ್ ದ ವೇರಿಯೇಬಲ್ಸ್ ಆ್ಯಂಡ್ ರಿಲೇಷನ್ಶಿಪ್. ನೋಡಿ, ಇಟ್ ಎಕ್ಸ್ಪ್ಲೇನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಟು ವೇರಿಯೇಬಲ್ಸ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ದ ಟು ವೇರಿಯೇಬಲ್ಸ್. ಓಕೆ, when the hypothesis shows increase, decrease, positive, negative, more or less, etc. in that case ನೋಡಿ ಹೇಳಿದ್ನಲ್ಲ ಲಾಸ್ಟ್ ಸ್ಲೈಡಲ್ಲಿ, ಇಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇರ್ಬೋದು, ಪಾಸಿಟಿವ್ ಅಥವಾ ನೆಗೆಟಿವ್ ಇರ್ಬೋದು, ಅಥವಾ ಮೋರ್ ಆರ್ ಲೆಸ್, ಗ್ರೇಟರ್ ದೆನ್ ಆರ್ ಲೆಸ್ ದೆನ್, ಈ ಥರ ಬಂದರೆ ಅದನ್ನು ಡೈರೆಕ್ಷನಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ಓಕೆ, ಸೊ ವಿ ನೋ ದಟ್ ವಿ ಆರ್ ಡಿನೋಟಿಂಗ್ ಇಟ್ ಆಸ್ ಎ H1. ರಿಸರ್ಚರ್ ಇದನ್ನು ನೋಡಿ, ಅದನ್ನು ರಿಸರ್ಚರ್ ವಾಂಟ್ಸ್ ಟು ರಿಜೆಕ್ಟ್ ನಲ್ ಹೈಪೋಥಿಸಿಸ್ನ, ಬಟ್ ರಿಸರ್ಚರ್ಸ್ ಹೈಪೋಥಿಸಿಸ್ ರಿಸರ್ಚ್ಗೆ ಅತ್ಯುತ್ತಮವಾಗಿ ಬೇಕಾಗಿರ್ತಕ್ಕಂಥ ಮತ್ತು ಅವನಿಗೆ ಇಷ್ಟವಾದಂಥ ಒಂದು ಹೈಪೋಥಿಸಿಸ್ ಅಂದರೆ ಆಲ್ಟರ್ನೇಟ್ ಹೈಪೋಥಿಸಿಸ್. ಸೊ ಎಕ್ಸಾಂಪಲ್ಸ್ ಏನು ಇಲ್ಲಿ ಅಂದರೆ, ಫೀಮೇಲ್ಸ್ ಹ್ಯಾವ್ ಪರ್ಫಾರ್ಮ್ಡ್ ಬೆಟರ್ ದೆನ್ ಮೇಲ್ಸ್. ನೋಡಿ, ಫೀಮೇಲ್ಸ್ ಹ್ಯಾವ್ ಪರ್ಫಾರ್ಮ್ಡ್ ಬೆಟರ್ ದೆನ್ ಮೇಲ್ಸ್ ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳಕ್ಕಿಂತ ತುಂಬ ಚೆನ್ನಾಗಿ ಅಂದರೆ ಏನು ಬಂತು ಇಲ್ಲಿ ಮೋರ್ ಅಂತ ಬರುತ್ತೆ. ಓಕೆ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಆಲ್ಟರ್ನೇಟ್ ಹೈಪೋಥಿಸಿಸ್. ನೆಕ್ಸ್ಟ್ ಒನ್, ಸೋಷಿಯಲ್ ಮೀಡಿಯಾ ಹ್ಯಾಸ್ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ. ಎಸ್, ಅಬ್ಸಲ್ಯೂಟ್ಲಿ ದಿಸ್ ಇಸ್ ದ ಆಲ್ಟರ್ನೇಟ್ ಹೈಪೋಥಿಸಿಸ್. ನೋಡಿ, ಸೋಷಿಯಲ್ ಮೀಡಿಯಾ ಯಾವಾಗಲೂ ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಆಲ್ಸೋ ದೇರ್ ಮೇ ಬಿ ಎ ನೆಗೆಟಿವ್ ಇಂಪ್ಯಾಕ್ಟ್ ಆಲ್ಸೋ. ಪಾಸಿಟಿವ್ ಆರ್ ನೆಗೆಟಿವ್ ಎರಡು ಬರೀಬೋದು ಇಲ್ಲಿ. ಓಕೆ, this is one of the example of the alternate hypothesis. So these are the two hypotheses ನಿಮಗೆ ಹೆಚ್ಚಿಗೆ ಕ್ವಶನ್ಸ್ನ ಫ್ರೇಮ್ ಮಾಡೋದಕ್ಕೆ ಸಾಧ್ಯ ಆಗೋದು. ಓಕೆ, ನೆಕ್ಸ್ಟ್ ಬಂದರೆ ನೋಡಿ, ಅದರ್ ಟೈಪ್ಸ್ ಆಫ್ ಹೈಪೋಥಿಸಿಸ್. ವರ್ಕಿಂಗ್ ಹೈಪೋಥಿಸಿಸ್ ಅಂದ್ರೇನು? ನೋಡಿ, ವರ್ಕಿಂಗ್ ಹೈಪೋಥಿಸಿಸ್ನ ನಾವು ಯಾವ ಟೈಮಲ್ಲಿ ಫ್ರೇಮ್ ಮಾಡ್ತೀವಿ ಅಂದರೆ, ಸೊ ಅಟ್ ದ ಸ್ಟಾರ್ಟಿಂಗ್ ಪ್ರಿಲಿಮಿನರಿ ಸ್ಟೇಜ್, ಸ್ಟಾರ್ಟಿಂಗ್ ಆಫ್ ದ ವರ್ಕಲ್ಲಿ ಏನಂತ ಕರಿಬೋದು, ಪ್ರಿಲಿಮಿನರಿ ಸ್ಟೇಜಲ್ಲಿ ಅಥವಾ ಎಕ್ಸ್ಪ್ಲೋರೇಟರಿ ಸೊ ಅಟ್ ದ ಪ್ರಿಲಿಮಿನರಿ ಸ್ಟೇಜು ಅಥವಾ ಎಕ್ಸ್ಪ್ಲೋರೇಟರಿ ಸ್ಟೇಜಲ್ಲಿ ಯಾವ ಹೈಪೋಥಿಸಿಸ್ನ ನಾವು ಫ್ರೇಮ್ ಮಾಡ್ತೀವಿ, ಪ್ರಾಬ್ಲಮ್ ಡಿಫೈನ್ ಮಾಡ್ತೀವಿ, ಅಥವಾ ಸ್ಟೇಜ್ ಆಫ್ ಪ್ರಾಬ್ಲಮ್ ಡೆಫಿನೇಷನ್ ಅಂತ ನೀವು ಹೇಳ್ಬೋದು. ಓಕೆ, ಆವಾಗ ಯಾವ ಹೈಪೋಥಿಸ್ನ ಫ್ರೇಮ್ ಮಾಡ್ತೀವಲ್ಲ ಅದನ್ನು ವರ್ಕಿಂಗ್ ಹೈಪೋಥಿಸಿಸ್ ಅಂತ ಕರೀತಾರೆ. ವಿಚ್ ಈಸ್ ಮೇಡ್ ಅಟ್ ದ ಎಕ್ಸ್ಪ್ಲೋರೇಟರಿ ಸ್ಟೇಜ್ ಆಫ್ ದ ಸ್ಟೇಜ್ ಆನ್ ವಿಚ್ ದೇರ್ ಸ್ಕೋಪ್ ಇಸ್ ಫರ್ದರ್ ರಿಸರ್ಚಸ್. ನೋಡಿ, ಈ ಸ್ಟಾರ್ಟಿಂಗ್ ಪ್ರಿಲಿಮಿನರಿ ಅಥವಾ ಎಕ್ಸ್ಪ್ಲೋರೇಟರಿ ಸ್ಟೇಜಲ್ಲಿ ನಾವೇನು ಹೈಪೋಥಿಸಿಸ್ನ ಮಾಡಿರ್ತೀವಿ ಅಥವಾ ಸ್ಟೇಜ್ ಆಫ್ ಪ್ರಾಬ್ಲಮ್ ಡಿಫೈನ್ ಮಾಡಬೇಕಾದ್ರೆ ಅದು ಏನಾಗುತ್ತೆ, ನಮಗೆ ಮುಂದೇನೂ ಈಸಿ ಆಗುತ್ತೆ. ಓಕೆ, ರಿಸರ್ಚರ್ಗೆ ಸ್ಟಡಿ ಮಾಡಬೇಕಾದ್ರೆ ಫರ್ದರ್ ಸ್ಟಡೀಸ್ಗೂ ಅದು ಈಸಿ ಆಗುತ್ತೆ. ದಿಸ್ ಇಸ್ ದ ವರ್ಕಿಂಗ್ ಹೈಪೋಥಿಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸಿಂಪಲ್ ಹೈಪೋಥಿಸಿಸ್. ಈ ಸಿಂಪಲ್ ಹೈಪೋಥಿಸಿಸಲ್ಲಿ ನೋಡಿ, ಇಲ್ಲೇನು ಮಾಡ್ತೀವಿ ಅಂದರೆ, ಓನ್ಲಿ ಒನ್ ಕಾಸ್ ಮತ್ತು ಒಂದು ಎಫೆಕ್ಟ್ ಮೇಲೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಒನ್ ಕಾಸ್ ಆ್ಯಂಡ್ ಒನ್ ಎಫೆಕ್ಟ್. ನೋಡಿ, ಇಟ್ ಟಾಕ್ಸ್ ಅಬೌಟ್ ಓನ್ಲಿ ಒನ್ ಕಾಸ್ ಮತ್ತು ಒನ್ ಎಫೆಕ್ಟ್. ಫಾರ್ ಎಕ್ಸಾಂಪಲ್ ನೋಡಿ, ಅನ್ಎಂಪ್ಲಾಯ್ಮೆಂಟ್ ಲೀಡ್ಸ್ ಟು ಪಾವರ್ಟಿ. ನೋಡಿ, ಅನ್ಎಂಪ್ಲಾಯ್ಮೆಂಟಿಂದ ಏನಾಗುತ್ತೆ, ಓನ್ಲಿ ಪಾವರ್ಟಿ ಆಗುತ್ತೆ ಅಂತ ಒಂದು ಸೆಂಟೆನ್ಸ್ ಇದೆ. ಓಕೆ, ಹೌದಾ? ನಿರುದ್ಯೋಗ ಏನು ಮಾಡುತ್ತೆ, ಜನರನ್ನು ಬಡತನಕ್ಕೆ ದುಡುತ್ತೆ ಅಂತ ಒಂದು ನೋಡಿ, ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಅದು ಒಂದು ಕಾಸು, ಅದು ಎಫೆಕ್ಟ್ ಏನಾಗ್ತಿದೆ, ಪಾವರ್ಟಿ ಮೇಲೆ, ಬಡತನದ ಮೇಲೆ ಆಗ್ತಿದೆ. ದಿಸ್
it talks about only one cause and one effect. Okay, this is known as the simple hypothesis. Next comes to the ಕಾಂಪ್ಲೆಕ್ಸ್ ಹೈಪೋಥೆಸಿಸ್ ಬಂದರೆ, ಸೊ ಸಿಂಪಲಲ್ಲಿ ಏನು ಮಾಡ್ತೀವಿ, 1 to 1 ಇತ್ತು, ಬಟ್ ಕಾಂಪ್ಲೆಕ್ಸಲ್ಲಿ ಮಲ್ಟಿಪಲ್ ಕಾಸಸ್ ಆ್ಯಂಡ್ ಮಲ್ಟಿಪಲ್ ಎಫೆಕ್ಟ್ಸ್ ಬಗ್ಗೆ ಮಾತಾಡುತ್ತೆ. ಓಕೆ, ಅನೇಕ ಕಾಸು ಮತ್ತು ಅದಕ್ಕೆ ಸಂಬಂಧಪಟ್ಟ ಅನೇಕ ಎಫೆಕ್ಟ್ಗಳ ಬಗ್ಗೆ ಕಾಂಪ್ಲೆಕ್ಸ್ ಹೈಪೋಥೆಸಿಸ್ ಹೇಳುತ್ತೆ. ಸೊ ಫಾರ್ ಎಕ್ಸಾಂಪಲ್, ಅನ್ಎಂಪ್ಲಾಯ್ಮೆಂಟ್ ಲೀಡ್ಸ್ ಟು ಹೈ ಲೆವೆಲ್ ಆಫ್ ಪ್ರಾವರ್ಟಿ, ಬಡತನ, ಅದರ ಜೊತೆಗೆ ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ, ಮತ್ತು ಲೋ ಎಕನಾಮಿಕ್ ಕಂಡೀಷನ್ಸು ಇದೆಲ್ಲ ಆಗುತ್ತೆ. ಅನ್ಎಂಪ್ಲಾಯ್ಮೆಂಟು ಮತ್ತು ಅನ್ಎಂಪ್ಲಾಯ್ಮೆಂಟ್ ಜೊತೆಗೆ ಹಲವಾರು ಕಾಸಸ್ ಇರುತ್ತೆ, ಅದೊಂದೇ ಅಂತಲ್ಲ, ಹಲವಾರು ಕಾಸಸ್ ಇರುತ್ತೆ. ಅದೆಲ್ಲ ಏನು ಮಾಡುತ್ತೆ, ಮನುಷ್ಯನ ಬಡತನಕ್ಕೆ ಮತ್ತು ಬಡತನಕ್ಕೆ ದುಡುತ್ತೆ, ಮತ್ತು ಇದರಿಂದ ಕ್ರೈಮ್ ರೇಟ್ ಹೆಚ್ಚಾಗೋಕ್ಕೆ ಆಗುತ್ತೆ, ಮತ್ತು ಲೋಯರ್ ಎಕನಾಮಿಕ್ ಕಂಡೀಷನ್ ಆಗುತ್ತೆ. ನೀವು ಅನ್ಎಂಪ್ಲಾಯ್ಮೆಂಟ್ ಜೊತೆಗೆ ಇಲ್ಲಿಟ್ರೇಟ್ ಅಂತ ತಗೊಳ್ಳಿ, ಇಲ್ಲಿಟ್ರಸಿ. ಇಲ್ಲಿಟ್ರಸಿ ಅಂತ ತಗೋಬೋದು. ದಿಸ್ ಇಸ್ ಅ ಮಲ್ಟಿಪಲ್ ಕಾಸ್ ಆ್ಯಂಡ್ ಮಲ್ಟಿಪಲ್ ಎಫೆಕ್ಟ್ಸ್. ಓಕೆ, ಇದು ಕಾಂಪ್ಲೆಕ್ಸ್ ಹೈಪೋಥೆಸಿಸ್. ಸೊ ನಾವೇನು ಮಾಡೋಣ, ಇಲ್ಲಿ ಒಂದು 3 ಎಕ್ಸಾಂಪಲ್ಸ್ ನೋಡೋಣ ಫಾರ್ ವರ್ಕಿಂಗ್ ಹೈಪೋಥೆಸಿಸ್, ನಲ್ ಹೈಪೋಥೆಸಿಸ್ ಮತ್ತು ಆಲ್ಟರ್ನೇಟ್ ಹೈಪೋಥೆಸಿಸ್ಗೆ. ಸೊ ಫಾರ್ ವರ್ಕಿಂಗ್ ಹೈಪೋಥೆಸಿಸ್, population influences the number of bank branches. Number of bank branches in a town. ನೋಡಿ, ಇಲ್ಲೇನು ಹೇಳುತ್ತೆ, ಪಾಪ್ಯುಲೇಷನ್ ಹೆಚ್ಚಿಗೆ ಪಾಪ್ಯುಲೇಷನ್ ಏನು ಮಾಡುತ್ತೆ, ಇನ್ಫ್ಲುಯೆನ್ಸ್ ಮಾಡುತ್ತೆ ನಂಬರ್ ಆಫ್ ದ ಬ್ಯಾಂಕ್ ಬ್ರಾಂಚಸ್ ಇನ್ ದ ಟೌನ್. ಇದು ಕರೆಕ್ಟಾ? ನಾವು ಇದನ್ನು ಯಾವಾಗ ಮಾಡ್ತೀವಿ, ವರ್ಕಿಂಗ್ ಹೈಪೋಥೆಸಿಸಲ್ಲಿ ಯಾವಾಗ ಮಾಡ್ತೀವಿ ಅಂದರೆ ಪ್ರಿಲಿಮಿನರಿ ಸ್ಟೇಜು ಅಥವಾ ಪ್ರಾಬ್ಲಮ್ ಡಿಫೈನ್ ಮಾಡಬೇಕಾದ್ರೆ ಇದನ್ನು ಹೈಪೋಥೆಸಿಸ್ನ ಹೇಳ್ತೀವಿ, ಅಂದರೆ ಡೆಫಿನಿಷನ್ ಕೊಡ್ತೀವಿ. ಓಕೆ, ಪಾಪ್ಯುಲೇಷನ್, ಹೌದು, ಪಾಪ್ಯುಲೇಷನ್ ಇನ್ಫ್ಲುಯೆನ್ಸಸ್ ದ ನಂಬರ್ ಆಫ್ ಬ್ಯಾಂಕ್ ಬ್ರಾಂಚಸ್ ಇನ್ ದ ಟೌನ್, ಕರೆಕ್ಟ್ ಇರ್ಬೋದು ಅಥವಾ ಸರಿ ಇರ್ಬೋದು. ಅದೇ ರೀತಿ ನಲ್ ಹೈಪೋಥೆಸಿಸ್ ಏನು ಹೇಳುತ್ತೆ, ಏನು ಎಕ್ಸಾಂಪಲ್ ಬರುತ್ತೆ ಇದೇ ಕಂಡೀಷನ್ಗೆ. ಸೊ ಇದೇನು ಹೇಳುತ್ತೆ, ಪಾಪ್ಯುಲೇಷನ್ ಆ್ಯಸ್ ನೋ ಇಂಪ್ಯಾಕ್ಟ್. ನೋಡಿ, ನೋ ಬಂತು, ನೋ. ದಿಸ್ ಇಸ್ ದ ವರ್ಕಿಂಗ್ ಹೈಪೋಥೆಸಿಸ್. ನಾವು ಫಸ್ಟ್ಗೆ ಡಿಫೈನ್ ಮಾಡಿಬಿಟ್ಟಿರ್ತೀವಿ ಸ್ಟಾರ್ಟಿಂಗಲ್ಲಿ. ಸೊ ನಲ್ ಹೈಪೋಥೆಸಿಸ್ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಪಾಪ್ಯುಲೇಷನ್ ಹ್ಯಾಸ್ ನೋ ಇಂಪ್ಯಾಕ್ಟ್ ಆನ್ ಬ್ಯಾಂಕ್ ಬ್ರಾಂಚಸ್ ಇನ್ ಎ ಟೌನ್. ಹೌದಾ? ಮತ್ತು ಅದೇ ರೀತಿ ನಾವು ಆಲ್ಟರ್ನೇಟ್ ತೊಗೊಂಡ್ರೆ, ಆಲ್ಟರ್ನೇಟ್ ಹೈಪೋಥೆಸಿಸ್ ಏನು ಹೇಳುತ್ತೆ, population has significant impact on bank branches. ಸೊ ನೋಡಿ, ಬಿಫೋರ್ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡ್ತೀವಿ, ವರ್ಕಿಂಗ್ ಹೈಪೋಥೆಸಿಸ್ನ ಡಿಫೈನ್ ಮಾಡ್ತೀವಿ. ಪಾಪ್ಯುಲೇಷನ್ ಇನ್ಫ್ಲುಯೆನ್ಸಸ್ ದ ನಂಬರ್ ಆಫ್ ಬ್ಯಾಂಕ್ ಬ್ರಾಂಚಸ್ ಇನ್ ದ ಟೌನ್. ಓಕೆ, ರಿಸರ್ಚ್ ಮಾಡ್ಕೊಂಡು ಹೋದಾಗ ನಲ್ ಹೈಪೋಥೆಸಿಸ್ನ ಬರುತ್ತೆ. ಏನು ಡಿಫೈನ್ ಮಾಡ್ತೀವಿ ನಲ್ ಹೈಪೋಥೆಸಿಸು, ಪಾಪ್ಯುಲೇಷನ್ ಹ್ಯಾಸ್ ನೋ ಇಂಪ್ಯಾಕ್ಟ್ ಆನ್ ಬ್ಯಾಂಕ್ ಬ್ರಾಂಚಸ್ ಇನ್ ದ ಟೌನ್. ನೋಡಿ, ಇದಕ್ಕೆ ನಾವು ಯಾಕೆ ರಿಸರ್ಚರ್ ಆಲ್ಟರ್ನೇಟ್ ಫೇವರ್ ಮಾಡ್ತಾನೆ ಅಂದರೆ, ನೋಡಿ, ಈ ಸ್ಟೇಟ್ಮೆಂಟ್ ಇದ್ರೂ ನೀವು ಡೈರೆಕ್ಟಾಗಿ ಹೇಳ್ಬಿಡ್ಬೋದು, ಎಸ್ ಕೋರ್ಸ್ ಪಾಪ್ಯುಲೇಷನ್ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದ ಬ್ಯಾಂಕ್ ಬ್ರಾಂಚಸ್. ಹೌದು, ಒಂದು ನಗರದಲ್ಲಿ ಪಾಪ್ಯುಲೇಷನ್ ಹೆಚ್ಚಿಗೆ ಆದಂಗೆಲ್ಲ ಬ್ಯಾಂಕ್ ಮೇಲೆ ಅದರ ಎಫೆಕ್ಟ್ ಆಗುತ್ತೋ ಇಲ್ವೋ? ಆಗುತ್ತೆ ತಾನೇ. ಸೊ ನಲ್ ಹೈಪೋಥೆಸಿಸ್ನ ರಿಜೆಕ್ಟ್ ಮಾಡ್ತಾನೆ ಇಲ್ಲಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಪಾಪ್ಯುಲೇಷನ್ ಹ್ಯಾಸ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದ ಬ್ಯಾಂಕ್ ಬ್ರಾಂಚಸ್. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ವರ್ಕಿಂಗ್ ನಲ್ ಆ್ಯಂಡ್ ಆಲ್ಟರ್ನೇಟ್ hypothesis. So when it comes to the other type of hypothesis, so universal hypothesis, statistical, descriptive and relational. So
ಸೊ ಯೂನಿವರ್ಸಲ್ ಏನು, ಇಟ್ ಈಸ್ ಒನ್ ವಿಚ್ ರಿಮೈನ್ಸ್ ಸೇಮ್. ನೋಡಿ ಎಲ್ಲ ಸಿಚುವೇಷನಲ್ಲಿ ಡೆಫಿನೇಷನ್ ಸೇಮ್ ಇರುತ್ತೆ. ದೇರ್ ಇಸ್ ನೋ ಚೇಂಜ್ ಅಟ್ ಆಲ್. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನು ಡೆಫಿನೇಷನ್ ಇರುತ್ತೆ ಅದು ಸೇಮ್ ಇರುತ್ತೆ. ಯೂನಿವರ್ಸಲ್ ಆಗಿರುತ್ತೆ. ಆ ಡೆಫಿನೇಷನ್ ಏನಿರುತ್ತಲ್ಲ ಅದು ಯೂನಿವರ್ಸಲ್ ಆಗಿರುತ್ತೆ. ದೇರ್ ಇಸ್ ನೋ ಚೇಂಜಸ್ ಇನ್ ದಟ್. ಅದನ್ನೇನಂತೀವಿ ನಾವು ಯೂನಿವರ್ಸಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸನ್ ರೈಸಸ್ ಫ್ರಮ್ ಈಸ್ಟ್. ಹೌದು ತಾನೆ? ಯಾವ ಥರ ಇದು ತಪ್ಪಾಗೋ ಸಾಧ್ಯನಾ? ಇಲ್ಲ, ಆಲ್ವೇಸ್ ಕರೆಕ್ಟ್ ಆಗುತ್ತೆ. ಓಕೆ, ಹೈಯರ್ ಇನ್ಸೆಂಟಿವ್ ಲೀಡ್ಸ್ ಟು ದ ಹೈಯರ್ ಪ್ರೊಡಕ್ಟಿವಿಟಿ. ಹೌದು, ನಾನು ಜಾಸ್ತಿ ಇನ್ಸೆಂಟಿವ್ ಕೊಡ್ತೀನಿ ಅಂದರೆ ಎಂಪ್ಲಾಯ್ಸ್ಗೆ ಅವ್ರು ಏನು ಮಾಡ್ತಾನೆ, ಹೈಯರ್ ಪ್ರೊಡಕ್ಟಿವಿಟಿ ತೋರಿಸ್ತಾರೆ. ಓಕೆ, ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್. ಸ್ಟ್ಯಾಟಿಸ್ಟಿಕಲ್ ಬಂದರೆ ನೋಡಿ, ಸ್ಟ್ಯಾಟಿಸ್ಟಿಕಲಲ್ಲಿ ಓನ್ಲಿ ನಂಬರಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀವಿ. ಸ್ಟ್ಯಾಟಿಸ್ಟಿಕಲ್ ಶೋಸ್ ದ ಸ್ಟ್ಯಾಟಿಸ್ಟಿಕಲ್ ಮೆಜರ್ಸ್ ಓನ್ಲಿ ಸ್ಟ್ಯಾಟ್ಸ್ ಮೆಜರ್ಸ್ ಮಾತ್ರ ಇದು ತೋರಿಸುತ್ತೆ. ಅಂದರೆ ನಾವು ಏನು ಹೈಪೋಥಿಸ್ನೋ ಅದನ್ನು ನೀವು ಸ್ಟ್ಯಾಟಿಸ್ಟಿಕಲಿ ಟೆಸ್ಟ್ ಮಾಡ್ಬೋದು. ಆ ಹೈಪೋಥಿಸ್ನ ನಾವು ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸ್ ತಗೋತೀವಿ. ಫಾರ್ ಎಕ್ಸಾಂಪಲ್ ಸ್ಟ್ಯಾಟ್ಸಲ್ಲಿ ಬರುತ್ತಲ್ಲ, ಮೀನ್, ಹೈಟ್ ಆ್ಯಂಡ್ ವೇಟ್ ಆಫ್ ಸ್ಟೂಡೆಂಟ್ಸ್ XYZ, ಈ ಥರ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಮಾಡೋ ಅಂಥ ವೇರಿಯೇಬಲ್ಸ್ನ ನಾವು ಸ್ಟ್ಯಾಟಿಸ್ಟಿಕಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಕ್ರಿಪ್ಟಿವ್ ಹೈಪೋಥಿಸಿಸ್. ಸೊ ಡಿಸ್ಕ್ರಿಪ್ಟಿವ್ ಹೈಪೋಥಿಸಲ್ಲಿ ನಾವೇನೇ ಒಂದು ಹೇಳ್ಬೇಕಾದ್ರೂ ಡಿಸ್ಕ್ರಿಪ್ಷನಲ್ಲಿ ಹೇಳ್ತೀವಿ. ಡಿಸ್ಕ್ರಿಪ್ಷನ್ ಇನ್ಫಾರ್ಮೇಷನ್, ನಾವೇನೋ ಒಂದು ಇನ್ಫಾರ್ಮೇಷನ್ ಕೊಡಬೇಕಾದ್ರೂ ಒಂದು ಡಿಸ್ಕ್ರಿಪ್ಷನ್ ಇನ್ಫಾರ್ಮೇಷನಲ್ಲಿ ಕೊಡ್ತೀವಿ, ಅದನ್ನು ಡಿಸ್ಕ್ರಿಪ್ಟಿವ್ ಹೈಪೋಥಿಸಿಸ್ ಅಂತ ಕರಿತೀವಿ. ಸೊ ನೋಡಿ, ಎಕ್ಸಾಂಪಲ್ ಕೇರಳ ಹ್ಯಾಸ್ ಎ ಲಿಟರಸಿ ರೇಟ್ ಆಫ್ 96%. ಒಂದು ಡಿಸ್ಕ್ರಿಪ್ಷನ್ ಇದೆ, ನನಗೆ ಕರೆಕ್ಟಾಗಿ ಅರ್ಥ ಆಗ್ತಿದೆ ನೋಡಿರಿ, ಅದರಲ್ಲಿ ಏನು ಯೋಚನೆ ಮಾಡಬೇಕಾದೇ ಇಲ್ಲ. ಕೇರಳ ಹ್ಯಾಸ್ ಎ ಲಿಟರಸಿ ರೇಟ್ ಆಫ್ 96%. ಹೌದು, ಆಬ್ವಿಯಸ್ಲಿ ಕೇರಳ ಹ್ಯಾಸ್ ಎ ಲಿಟರಸಿ ರೇಟ್ ಆಫ್ 96%. ಓಕೆ, ದಿಸ್ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಡಿಸ್ಕ್ರಿಪ್ಟಿವ್ ಹೈಪೋಥಿಸಿಸ್. ನೆಕ್ಸ್ಟ್ ರಿಲೇಷನಲ್ ಹೈಪೋಥಿಸಿಸ್. ರಿಲೇಷನಲ್ ಹೈಪೋಥಿಸಿಸ್ ಅಂದರೆ ದಿಸ್ ಇಸ್ ಆಲ್ಸೋ ನೋನ್ ಆಸ್ ಅ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಹೌದು, ಇಟ್ ಎಕ್ಸ್ಪ್ಲೈನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯೇಬಲ್ಸ್ ದಟ್ ಮೇಕ್ ಎ ಕಾಸ್ ಆ್ಯಂಡ್ ಎಫೆಕ್ಟ್. It talks about the relationship cause and effect. Rising gas prices cause an increase in the number of people who carpool to the work. ಹೌದು, ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆದರೆ ಏನು ಮಾಡ್ತಾರೆ, ಬ್ಯಾಂಗ್ಳೂರು ಮತ್ತು ಬಾಂಬೆಯಲ್ಲಿ ಮತ್ತು ಔಟ್ ಸೈಡ್ ಆಫ್ ದ ಕಂಟ್ರಿಲಿ ಅಂದರೆ ಕಾರ್ ಪೂಲಿಂಗ್ ಮಾಡಿಕೊಂಡು, ಅಂದರೆ ಒಂದೇ ಕಾರ್ ಇರುತ್ತೆ, ಎಲ್ಲರೂ ಅದನ್ನು ಜೊತೆಗೆ ತಗೊಂಡು ಹೋಗ್ತಾರೆ. ಅಂದರೆ ಅವರು ಅದಕ್ಕೆ ಎಷ್ಟು ಪರ್ಸೆಂಟೇಜ್ ದುಡ್ಡಾಗುತ್ತೆ, ಒಂದು ಬಾಡಿಗೆ ಅಂತ ಇರುತ್ತೆ ಕಾರ್ ಪೂಲಿಂಗಲ್ಲಿ, ಕಾರ್ ಪೂಲ್ ಮಾಡ್ಕೊಂಡು ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇದು ಉಬರು, ಓಲಾ ಇದೆಲ್ಲ ಅದು ಬೆಸ್ಟ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಕಮ್ಸ್ ಟು ದ ಟೈಪ್ಸ್ ಆಫ್ ವೇರಿಯೇಬಲ್ಸ್. ಫಸ್ಟ್ ಆಫ್ ಈಸ್ ಇಂಟರ್ವೆನಿಂಗ್ ವೇರಿಯೇಬಲ್. ಇಂಟರ್ವೆನಿಂಗ್ ಅಂದರೆ ಮಧ್ಯೆ ಬರೋದು, ಅಡ್ಡ ಬರೋದು. ಇಂಟರ್ವೆನ್ಷನ್ ಮಾಡ್ತಾನೆ, ಯಾವಾಗಲೂ ಇಂಟರ್ವೆನ್ಷನ್ ಮಾಡ್ತಾನೆ ಅಂತಾರಲ್ಲ, ಆ ಥರ ಇಂಟರ್ಫರೆನ್ಸ್ ಮಾಡ್ತಾನೆ. ನಾನು ಮಾತಾಡ್ಬೇಕಾದ್ರೆ ಯಾವಾಗಲೂ ಇಂಟರ್ಫರೆನ್ಸ್ ಮಾಡ್ತೀನಿ ನೀನು ಅಂತ ನಾವು ಯಾರ್ಯಾರು ಹೇಳ್ತಿರ್ತೀವಲ್ಲ, ಆ ಥರ ನಾನು ಮಾತಾಡ್ಬೇಕಾದ್ರೆ ಸುಮ್ಮನೆ ಅಡ್ಡ ಬಂದು ಮಾತಾಡೋದು, ಅದಕ್ಕೆ ಏನಂತೀವಿ ನಾವು ಇಂಟರ್ವೆನಿಂಗ್ ವೇರಿಯೇಬಲ್ಸ್ ಅಂತ ಕರಿತೀವಿ. ನೋಡಿ, the variables which establish the relationship between the independent and obviously these variables establish the relationship between the two variables. Relationship between the independent and the dependent variables that lies in the middle of the both. ಎರಡು ಮಧ್ಯ ಅದು ಇರುತ್ತೆ. ಅಂದರೆ ನೋಡಿ, ಒಂದು ವೇರಿಯೇಬಲ್ ಇಂಟರ್ವೆನಿಂಗ್ ವೇರಿಯೇಬಲ್ ಏನು ಅಂದರೆ ನಾವು ದಿಸ್ ಇಸ್ ದ ಹೈಪೋಥೆಟಿಕಲ್ ವೇರಿಯೇಬಲ್, ಬಟ್ ಇದು ನಮಗೆ ಎಕ್ಸಿಸ್ಟ್ ಆಗಿದೆ ಅಂತಲೇ ಇರಲ್ಲ, ನಾಟ್ ರಿಯಲ್. ಎಕ್ಸಿಸ್ಟ್ ಇರಲ್ಲ, ಅದು ಎಕ್ಸಿಸ್ಟಿಂಗಲ್ಲೇ ಇರೋದಿಲ್ಲ, ಇಟ್ ಈಸ್ ನಾಟ್ ರಿಯಲ್. ಆದ್ರೂ ನಮಗೆ ಅನಿಸ್ತಿರುತ್ತೆ ಅದು
aging poor leads to short lifespan. ನಿಜನ ಇದು? ಬಡವರಾದ್ಮೇಲೆ ಅಥವಾ ಬಡವರಾಗಿದ್ದವರಿಗೆ ಅವರಿಗೆಲ್ಲ ಲೈಫ್ ಸ್ಪ್ಯಾನ್ ತುಂಬ ಕಮ್ಮಿ ಇರುತ್ತಾ? ನಂಬೋದಾ ನಾವು? ಇಲ್ಲ ತಾನೇ, ನಂಬೋದಿಲ್ಲ. ಬಟ್ ಸಮ್ಟೈಮ್ಸ್ ಏನಕ್ಕೆ ನಂಬಬೇಕಾಗುತ್ತೆ ಅಂದರೆ ಬಿಕಾಸ್ ಆಫ್ ದ ಇಂಟರ್ವಿನಿಂಗ್ ವೇರಿಯೇಬಲ್ಸ್. ಮತ್ತೆ ಬಂತು ನೋಡಿ ಇಂಟರ್ಫರೆನ್ಸ್ ಮಾಡೋಕ್ಕೆ. ನಾವು ಇದನ್ನು ಯಾಕೆ ನಂಬಬೇಕು ಅಂದರೆ ಹೈಜೀನ್ ಇರೋದಿಲ್ಲ ಒಂದು, ಇನ್ನೊಂದು ಹೆಲ್ತ್ ಕೇರ್ ಫೆಸಿಲಿಟಿ ಪೂರ್ ಇರುತ್ತೆ. ಹೆಲ್ತ್ ಕೇರ್ ಫೆಸಿಲಿಟಿ ಫಾರ್ ಪೂರ್ ಪೀಪಲ್. ಏನು ಎಲ್ಲ ಪೂರ್ ಪೀಪಲ್, ಬಡವರು ಏನಾದ್ರು ಹುಷಾರಿಲ್ಲ ಅಂತ ಹೋದರೆ ಕೊಲಂಬಿಯಾ ಏಷ್ಯಾದಲ್ಲಿ ತೋರ್ಸೋಕ್ಕಾಗುತ್ತಾ? ಅಪೋಲೋದಲ್ಲಿ ತೋರ್ಸೋಕ್ಕಾಗುತ್ತಾ? ಆಗಲ್ಲ ತಾನೆ. ಎಲ್ಲಿ ತೋರಿಸ್ಬೇಕು? ಅವರೆಲ್ಲ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕು. ಸೊ ಆ ಥರ ಒಂದು ಹೆಲ್ತ್ ಕೇರ್ ಸ್ಪೆಷಲಿಸ್ಟ್ ಮೈಂಡು ಮಿಡದಲ್ಲಿ ಬಂದರೆ ಆಬ್ವಿಯಸ್ಲಿ ನಮಗೇನಿಸುತ್ತೆ, ಹೌದು ಪೂರ್ವರಿಗೆ ಶಾರ್ಟ್ ಲೈಫ್ ಸ್ಪ್ಯಾನ್ ಇದೆ ಅಂತ. ಬಟ್ ಇದು ತಪ್ಪು. ಅವರು ಚೆನ್ನಾಗಿರ್ತಾರೆ. ಆ್ಯಕ್ಚುಲಿ ಶ್ರೀಮಂತರಕ್ಕಿಂತ ಅವ್ರ ಹೆಲ್ತಲ್ಲಿ ತುಂಬ ಚೆನ್ನಾಗಿರ್ತಾರೆ. ದಿಸ್ ದ ನಾನು ನೋಡಿರೋ ಪ್ರಕಾರ. ಯಾಕಂದರೆ ಯೋಚನೆ ಕಮ್ಮಿ, ಅವತ್ತಿಂದ ಅವತ್ತು ಏನು ಅವತ್ತಿಂದ ಅವತ್ತೇ ಒಳ್ಳೊಳ್ಳೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅವತ್ತ ಕೆಲಸ ಏನಿದೆ ಕೆಲಸ ಮಾಡಿಕೊಂಡು ಆರಾಮಾಗಿ ಕಣ್ ತುಂಬ ನಿದ್ದೆ ಮಾಡಿ ಯೋಚನೆ ಇಲ್ದಾಗೇ ಬಾಳ್ತಿರ್ತಾರೆ. ಓಕೆ. ಸೊ ಶ್ರೀಮಂತರಿಗೆ ನೂರಾರು ಯೋಚನೆ, ಎಲ್ಲಿ ಹಣ ಇಟ್ಟಿದ್ದೀವಿ, ಎಲ್ಲಿಟ್ಟಿಲ್ಲ, ಯಾವಾಗ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ, ಆ ಥರ ಎಲ್ಲ ತುಂಬ ಯೋಚನೆ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಅವ್ರಿಗೆ ಬೇಗ BP, ಶುಗರು ಇವೆಲ್ಲ ಬರುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಇಂಟರ್ವಿನಿಂಗ್ ವೇರಿಯೇಬಲ್ಸ್ ಅಂದರೆ. ಸೊ ನೆಕ್ಸ್ಟ್ ಟೈಪ್ ಆಫ್ ವೇರಿಯೇಬಲ್ ಇಸ್ ಕನ್ಫೌಂಡಿಂಗ್ ವೇರಿಯೇಬಲ್. ಕನ್ಫೌಂಡಿಂಗ್ ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕನ್ಫೌಂಡಿಂಗ್? ಕನ್ಫೌಂಡಿಂಗ್ ಅಂದರೆ ನಥಿಂಗ್ ಬಟ್ ಕನ್ಫ್ಯೂಷನ್ ಅಂತ ನಾವು ಹೇಳ್ಬೋದು. ಕನ್ಫ್ಯೂಷನ್ ಅಥವಾ ಬಯಾಸ್ನೆಸ್ ಅಂಬೋದು, ಅಥವಾ ಎರರ್ ಇನ್ ಎಕ್ಸ್ಪೆರಿಮೆಂಟ್. ಏನೇ ಒಂದು ಎರರ್, ದಿಸ್ ಆರ್ ಆಲ್ ದ ಕನ್ಫೌಂಡಿಂಗ್ ವೇರಿಯೇಬಲ್ಸ್ ಅಂತ ಕರಿತೀವಿ ನಾವು. ಆದರೆ ರಿಸರ್ಚರ್ ಏನು ಮಾಡಬೇಕು ಇದನ್ನು? ಅವ್ರ ರಿಸರ್ಚಲ್ಲಿ ಕನ್ಫ್ಯೂಷನ್ ಇದ್ದರೆ ಅಥವಾ ಬಯಾಸ್ನೆಸ್ ಇದ್ದರೆ ಮತ್ತು ಎರರ್ ಇದ್ದರೆ ಎಕ್ಸ್ಪೆರಿಮೆಂಟ್ಸಲ್ಲಿ ರಿಸರ್ಚರ್ ಏನು ಮಾಡಬೇಕು? he need to locate these confounding variables. And remove them. ರಿಸರ್ಚರ್ ಏನು ಮಾಡಬೇಕು? ಈ ಥರ ಕನ್ಫೌಂಡಿಂಗ್ ವೇರಿಯೇಬಲ್ಸ್ ರಿಸರ್ಚರ್ ಇತ್ತು ಅಂದರೆ, ರಿಸರ್ಚಲ್ಲಿ ಮಾಡ್ತಿರ್ತಾನಲ್ಲ ಅದರಲ್ಲಿ ಇತ್ತು ಅಂದರೆ, ರಿಸರ್ಚರ್ ಇಮಿಡಿಯೇಟಾಗಿ ಅದನ್ನು ಲೊಕೇಟ್ ಮಾಡಿ ರಿಮೂವ್ ಮಾಡಬೇಕು. ಇಲ್ಲಾಂದರೆ ಮಾಡಿದ ರಿಸರ್ಚ್ ಎಲ್ಲ ವೇಸ್ಟ್ ಆಗುತ್ತೆ. ಓಕೆ. ಸೊ ಈಸ್ ಒನ್ ವಿಚ್ ಕನ್ಫ್ಯೂಸಸ್ ದ ರಿಸರ್ಚರ್ ಆ್ಯಂಡ್ ಬ್ರಿಂಗ್ಸ್ ದ ಬಯಾಸ್. ನೋಡಿ, ಕನ್ಫ್ಯೂಸ್ ಮಾಡುತ್ತೆ ಮತ್ತು ಬ್ರಿಂಗ್ಸ್ ದ ಬಯಾಸಸ್ ಇನ್ ದ ಎಕ್ಸ್ಪೆರಿಮೆಂಟಲ್ ಡಿಸೈನ್ ಇನ್ ದ ಎಕ್ಸ್ಟ್ರಾ ವೇರಿಯೇಬಲ್ ಆರ್ ನಾಟ್ ಕಂಟ್ರೋಲ್ಡ್ ಇನ್ ಎ ಪ್ರಾಪರ್ ವೇ. ನೋಡಿ, ಅದು ಎಕ್ಸ್ಟ್ರಾ ವೇರಿಯೇಬಲ್ಲು ನೀವು ಪ್ರಾಪರ್ ವೇ ಕಂಟ್ರೋಲ್ ಮಾಡಿಲ್ಲ ಅಂದರೆ ನಿಮ್ಮ ರಿಸರ್ಚಲ್ಲಿ ಬಯಾಸ್ನೆಸ್ನ ಇಂಟ್ರಡ್ಯೂಸ್ ಆಗುತ್ತೆ ಅಷ್ಟೇ. ನೀವು ಬಯಾಸ್ ಆಗಿ ರಿಸರ್ಚ್ ಮಾಡ್ತೀರಾ ಅಷ್ಟೇ. ಕನ್ಫೌಂಡಿಂಗ್ ವೇರಿಯೇಬಲ್ ಇಸ್ ಎ ವೇರಿಯೇಬಲ್ ಅದರ್ ದೆನ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. ನೋಡಿ, ಇಂಡಿಪೆಂಡೆಂಟ್ ವೇರಿಯೇಬಲ್ ಬದಲು ಇನ್ನೊಂದು ವೇರಿಯೇಬಲ್ ಇರುತ್ತೆ, ಅದನ್ನು ಕನ್ಫೌಂಡಿಂಗ್ ವೇರಿಯೇಬಲ್ ಅಂತ ಕರಿತೀವಿ. ದಟ್ ಮೇ ಅಫೆಕ್ಟ್ ದ ಡಿಪೆಂಡೆಂಟ್ ವೇರಿಯೇಬಲ್. ಹೌದು, ಡಿಪೆಂಡೆಂಟ್ ವೇರಿಯೇಬಲ್ಗೆ ಅಫೆಕ್ಟ್ ಆಗುತ್ತೆ. ಓಕೆ. ನೋಡಿ, ಅದು ಇದ್ದರೆ ಏನಾಗುತ್ತೆ? ಎರರ್ನೆಸ್ ಕನ್ಕ್ಲೂಷನಿಗೆ ಬರ್ತಾನೆ ರಿಸರ್ಚರ್. ಮತ್ತು ರಿಲೇಷನ್ಶಿಪ್ ಬಿಟ್ವೀನ್ ದ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ಎರರ್ ಅರೈಸ್ ಆಗುತ್ತೆ. ಸೊ ಏನು ಮಾಡಬೇಕು? ಕನ್ಫೌಂಡಿಂಗ್ ವೇರಿಯೇಬಲ್ಸ್
ರಿಸರ್ಚರ್ ಏನು ಥಿಂಕ್ ಮಾಡ್ತಾನೆ ಅವಾಗ, ಸೊ ಏಜ್ ಆಗಿದೆ, ಆಕ್ಟಿವಿಟಿ ಲೆವೆಲ್ಸ್ ಕಮ್ಮಿ ಇರುತ್ತೆ, ಸೊ ಫಿಟ್ನೆಸ್ ಇಲ್ಲ, ಆ ಥರ ಥಿಂಕ್ ಮಾಡ್ಬೋದು. ಅಥವಾ ಏಜ್ ಆಗಿದೆ, ಅದಕ್ಕೆ ವೆಯ್ಟ್ ಗೇನ್ ಆಗಿದೆ ಅಂತ ಥಿಂಕ್ ಮಾಡ್ಬೋದು. ಅದಕ್ಕೆ ರಿಸರ್ಚರ್ ಏನು ಮಾಡಬೇಕು, ಈ ಥರ ಎರೋನಿಯಸ್ ಅಂದರೆ ಈ ಥರ ಏನು ಕನ್ಫ್ಯೂಸಿಂಗ್ ವೇರಿಯಬಲ್ಸ್ ಇರುತ್ತೆ ಅದನ್ನು ಹ್ಯಾಸ್ ಟು ಎಲಿಮಿನೇಟ್ ಇನ್ ಹಿಸ್ ರಿಸರ್ಚ್. ಓಕೆ ಓಕೆ ಅದರ್ ಟೈಪ್ಸ್ ಆಫ್ ವೇರಿಯಬಲ್ಸ್ ಆರ್ active variables and attribute variables. So active variables andre those are the variables researcher can control. Okay, researcher ಏನು ಮಾಡಬಹುದು, ಆ ವೇರಿಯೇಬಲ್ಸ್ ನ ಕಂಟ್ರೋಲ್ ಮಾಡಬಹುದು. ಅಂತ ವೇರಿಯೇಬಲ್ಸ್ ಗೆ ಅಂತೀವಿ active variables ಅಂತ ಕರಿತೀವಿ. ನೋಡಿ, all those variables which can easily be controlled by the researcher during the course of experiment. ಡಯಟ್ ಇರ್ಬೋದು ಅಥವಾ ಆಕ್ಟಿವಿಟೀಸ್ ಇರ್ಬೋದು, ಏನೇ ಈ ಥರ ಡಯಟ್ ಮಾಡೋದು ಮತ್ತು ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತಲ್ಲ, ಅದು ಕಂಟ್ರೋಲ್ಡ್ ಇರುತ್ತಲ್ಲ ರಿಸರ್ಚಲ್ಲಿ, ಅದನ್ನು ಆಕ್ಟಿವ್ ವೇರಿಯಬಲ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಅಟ್ರಿಬ್ಯೂಟ್ ವೇರಿಯಬಲ್ಸ್. ಸೊ ಆಕ್ಟಿವ್ ವೇರಿಯಬಲ್ಸಲ್ಲಿ ಕಂಟ್ರೋಲ್ಡ್ ಇರುತ್ತೆ, ಬಟ್ ಅಟ್ರಿಬ್ಯೂಟಲ್ಲಿ ಕ್ಯಾನ್ ನಾಟ್ ಬಿ ಕಂಟ್ರೋಲ್ಡ್. ರಿಸರ್ಚರ್ ಏನು ಮಾಡ್ತಾನೆ, ಅವನ ಕೈಯಲ್ಲಿರೋದಿಲ್ಲ. ಇದು ಎನ್ವಿರಾನ್ಮೆಂಟಲ್ ಚೇಂಜಸ್ ರಿಸರ್ಚರ್ ಕೈಯಲ್ಲಿರುತ್ತಾ? ಇಲ್ಲ. ಓಕೆ, ಈ ಥರ ಒಂದು ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಏನಿರುತ್ತೆ ಅದನ್ನು ನಾವು ಆಟ್ರಿಬ್ಯೂಟ್ ವೇರಿಯಬಲ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಎಂಡೋಜಿನಿಯಸ್ ವೇರಿಯಬಲ್, ಎಕ್ಸೋಜಿನಿಯಸ್, ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಯಸ್. ಸೊ ಡಿಸ್ಕ್ರೀಟ್ ವೇರಿಯಬಲ್ ನೋಡೋಣ. ಡಿಸ್ಕ್ರೀಟ್ ವೇರಿಯಬಲಲ್ಲಿ ಓನ್ಲಿ ನಂಬರ್ಸ್ ಇರುತ್ತೆ, ದರ್ ಇಸ್ ನೋ ಡೆಸಿಮಲ್ಸ್, ಪಾಯಿಂಟ್ ಸಮಥಿಂಗ್ ಇರೋದಿಲ್ಲ, ಓನ್ಲಿ ಕಂಪ್ಲೀಟ್ ನಂಬರ್ ಇರುತ್ತೆ, 1 2 3 4 ಆ ಥರ. ಈ ಥರ ನಂಬರ್ಸ್ ಬಂದರೆ ಅದನ್ನು ಡಿಸ್ಕ್ರೀಟ್ ವೇರಿಯಬಲ್ಸ್ ಅಂತ ಕರಿತೀವಿ. ಕಂಟಿನ್ಯೂಸ್, ದೀಸ್ ಕ್ಯಾನ್ ಟೇಕ್ ಇನ್ಫೈನೈಟ್ ಲಾರ್ಜ್ ವ್ಯಾಲ್ಯೂಸ್ ಟು ಕೀಪ್ ದ ಚೈನ್, ಕ್ಯಾನ್ ಕನ್ಸಿಡರ್ ಎನಿ ನಂಬರ್ಸ್ ಡೆಸಿಮಲ್ ಟು ಕಂಪ್ಲೀಟ್. ಓಕೆ, ಸೊ ಎಂಡೋಜಿನಿಯಸ್ ಮತ್ತು ಎಕ್ಸೋಜಿನಿಯಸ್ ಬಂದರೆ, ಸೊ ದೀಸ್ ಆರ್ ದ ಇಂಟರ್ನಲ್ ವೇರಿಯಬಲ್ಸ್. ಅಂದರೆ ನೋಡಿ, ನಮ್ಮಲ್ಲಿ ಒಂದು ಇಂಟರ್ನಲ್ ಫ್ಯಾಕ್ಟರ್ಸ್ ಇರುತ್ತೆ, ಮೋಟಿವೇಶನ್ ಇರ್ಬೋದು, ಡಿಮೋಟಿವೇಶನ್ ಇರ್ಬೋದು, ಯಾವ್ದಾದ್ರು ಒಂದು ಅರ್ಜ್ ಇರ್ಬೋದು, ಗೋ ಗೆಟಿಂಗ್ ಆಟಿಟ್ಯೂಡ್ ಇರ್ಬೋದು, ಗೋ ಗೆಟಿಂಗ್ ಆಟಿಟ್ಯೂಡ್ ಇರ್ಬೋದು. ಈ ಥರ ಏನಿರುತ್ತೆ ಅದೆಲ್ಲ ನಮ್ಮ ಇಂಟರ್ನಲ್ ಫ್ಯಾಕ್ಟರ್ಸ್. ವಿ ಕ್ಯಾನ್ ಕಂಟ್ರೋಲ್ ದೋಸ್ ಫ್ಯಾಕ್ಟರ್ಸ್ ಅಲ್ವಾ. ಅಥವಾ ಎಂಡೋಜಿನಿಯಸ್ ವೇರಿಯಬಲ್ಸ್ ಆರ್ ಒನ್ ದಟ್ ಇನ್ಫ್ಲುಯೆನ್ಸ್ ಬೈ ಅದರ್ ಫ್ಯಾಕ್ಟರ್ಸ್ ಇನ್ ದ ಸಿಸ್ಟಮ್. ಸೊ ನಮಗೆ ನಮ್ಮನ್ನ ಎಕ್ಸಾಂಪಲ್ಸ್ ತಗೊಂಡ್ರೆ, ನಮ್ಮಲ್ಲಿರ್ತಕ್ಕಂಥವು ನಾವು ಅದನ್ನು ಇನ್ಫ್ಲುಯೆನ್ಸ್ ಮಾಡಿಕೊಂಡು ನಾವು ಒಂದು ಏನಾದ್ರು ಒಂದು ಅಚೀವ್ ಮಾಡ್ಬೋದು. ಆ ಥರ ವೇರಿಯಬಲ್ಸ್ನ ನಾವು, ಫಾರ್ ಎಕ್ಸಾಂಪಲ್ ಇದು ಎಂಡೋಜಿನಿಯಸ್ ವೇರಿಯಬಲ್ಸ್ ತಗೋತೀವಿ, ಇಂಟರ್ನಲ್ ಫ್ಯಾಕ್ಟರ್ಸ್. ಓಕೆ, these are the external variables or external factors ಅಂತ ಕರಿತೀವಿ. is not affected by other variables in the system. ಓಕೆ, ನೋಡೋಣ ಇಲ್ಲಿ. ಸೊ ನೋಡಿ, ಎಕ್ಸೋಜಿನಿಯಸ್ ಮತ್ತು ಎಂಡೋಜಿನಿಯಸ್ ವೇರಿಯಬಲ್ಸ್ ಅಂದರೆ, exogenous variables is a variable that is not affected by other variables. ಓಕೆ, ಬೇರೆ ವೇರಿಯಬಲ್ಸ್ ಇಂದ ಎಕ್ಸೋಜಿನಿಯಸ್ ವೇರಿಯಬಲ್ಸ್ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಂಡಿವಿಜುವಲ್ ಮನುಷ್ಯ, ನೀವತ್ತು ಆಗಿರ್ಬೋದು, ನಾನಾಗಿರ್ಬೋದು, ಯಾರೇ ಆಗಿರ್ಬೋದು. ಎಂಡೋಜಿನಿಯಸ್ ವೇರಿಯಬಲ್ಸ್ ಅವನಿಗೆ ಸಂಬಂಧಪಟ್ಟಿದ ಇರುತ್ತೆ, ಅವನ ನೀಡ್ಸ್ ಇರ್ಬೋದು, ಅವನ ಮೋಟಿವೇಶನ್ನು, ಲರ್ನಿಂಗ್ ಕ್ಯಾಪಬಿಲಿಟಿ, ಆ್ಯಟಿಟ್ಯೂಡು, ಪರ್ಸ್ನಾಲಿಟಿ ಮತ್ತು ಸೆಲ್ಫ್ ಕಾನ್ಸೆಪ್ಟ್. ದೀಸ್ ಆರ್ ಕಮ್ಸ್ ಟು ದ ಎಂಡೋಜಿನಿಯಸ್. ಹಾಗೆ ಅವನಿಗೆ ಎಫೆಕ್ಟ್ ಮಾಡೋದು ಯಾವುದು. ಎಕ್ಸೋಜಿನಿಯಸ್ ಆಗಿರ್ಬೋದು, ಕಲ್ಚರ್ ಇರ್ಬೋದು, ರೆಫರೆನ್ಸ್ ಗ್ರೂಪ್ ಇರ್ಬೋದು, ಫ್ಯಾಮಿಲಿ ಅಥವಾ ಸೋಷಿಯಲ್ ಸ್ಟೇಟಸ್. ದೀಸ್ ಆರ್ ದ ಎಕ್ಸ್ಟರ್ನಲ್ ಅಂದರೆ ಎಕ್ಸೋಜಿನಿಯಸ್ ವೇರಿಯಬಲ್ಸ್. ಸೊ ನೋಡಿ, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್. ಓಕೆ, ಯಾವಾಗ
ಇರ್ಬೋದು, ಸಮ್ ಆಫ್ ದ ಟೈಮ್ಸ್ ಇರ್ಬೋದು, ಅವ್ನು ಏನು ಮಾಡ್ತಾನೆ ಡೈರೆಕ್ಟಾಗಿ ರಿಜೆಕ್ಟ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನಂತೀವಿ, ಇಫ್ ದ ರಿಸರ್ಚರ್ ರಿಜೆಕ್ಟ್ ದ ಏನು ನೋಡಿ, ರಿಸರ್ಚರ್ ರಿಜೆಕ್ಟಿಂಗ್ ದ ನಲ್ ಹೈಪೋಥೆಸಿಸ್ ವೆನ್ ಇಟ್ಸ್ ಆಕ್ಚುಲಿ ಟ್ರೂ. ಯಾವಾಗ ರಿಸರ್ಚರ್ ಏನು ಮಾಡ್ತಾನೆ, ನಲ್ ಹೈಪೋಥೆಸಿಸ್ನ ರಿಜೆಕ್ಟ್ ಮಾಡ್ತಾನೆ, ಅದು ಸರಿಯಾಗಿದ್ರೂ ಅವನಿಗೆ ಗೊತ್ತಿಲ್ಲದೇ ರಿಜೆಕ್ಟ್ ಮಾಡ್ತಾನೆ, ಅದನ್ನು ನಲ್ ಹೈಪೋಥೆಸಿಸ್ ಅಂತ ಕರಿತೀವಿ. ದ ಎರರ್ ಈಸ್ ಏನಕ್ಕೆ, ಟುವರ್ಡ್ಸ್ ಅಕ್ಸೆಪ್ಟಿಂಗ್ ದ ಆಲ್ಟರ್ನೇಟ್ ಹೈಪೋಥೆಸಿಸ್. ಓಕೆ, ಈ ನಲ್ ಹೈಪೋಥೆಸಿಸ್ ಸರಿಯಾಗಿದ್ರು ಈಸ್ ರಿಜೆಕ್ಟಿಂಗ್ ದ ನಲ್ ಹೈಪೋಥೆಸಿಸ್ ಅಂಡ್ ಅಕ್ಸೆಪ್ಟ್ ದ hypothesis, accepts the alternate hypothesis ಅಂತ ಬರೀತೀವಿ. ಸೊ ಸರಿಯಾಗಿರೋ ನಲ್ ಹೈಪೋಥೆಸಿಸ್ನ ರಿಜೆಕ್ಟ್ ಮಾಡಿ ಆಲ್ಟರ್ನೇಟ್ ಹೈಪೋಥೆಸಿಸ್ ಅಕ್ಸೆಪ್ಟ್ ಮಾಡ್ಕೊಂಡಲ್ಲ, ಅದನ್ನು ಟೈಪ್ ಒನ್ ಎರರ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಆಲ್ಫಾನ ರೆಪ್ರೆಸೆಂಟ್ ಮಾಡ್ತೀವಿ. ಏನಿದು ಆಲ್ಫಾ ಅಂದರೆ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಎಷ್ಟು ಪರ್ಸೆಂಟ್ ಇರುತ್ತೆ, ಎಷ್ಟು ಪರ್ಸೆಂಟ್ ರಿಸರ್ಚರು ಈ ಟೈಪ್ ಎರರ್ ಕಮಿಟ್ ಮಾಡ್ಬೋದು, ದಟ್ ಈಸ್ ಓನ್ಲಿ 5%. ಓಕೆ, ಓವರಾಲ್ 5% ಇರುತ್ತೆ. ಸೊ ಅಕ್ಸೆಪ್ಟಿಂಗ್ ನಲ್ ಹೈಪೋಥೆಸಿಸ್ ಅಂದರೆ ಏನು ಅಂದರೆ ನೋಡಿ, ಇವಾಗ ಇಲ್ಲೇನಾಯಿತು, ಆಲ್ಫಾ ಅಂದರೆ ಕಮಿಟಿಂಗ್ ದ ಎರರ್, ಟೈಪ್ ಒನ್ ಎರರ್. ರಿಸರ್ಚರು ಎರರ್ ಕಮಿಟ್ ಮಾಡಿಲ್ಲ ಅಂದರೆ ಅದನ್ನ ಡಿನೋಟ್ ಮಾಡ್ತೀವಿ 1 ಮೈನಸ್ ಆಲ್ಫಾ. if the researcher is not committing type 1 error. type 1 error commit ಮಾಡಿಲ್ಲ ಅಂದರೆ ಅದನ್ನ ಏನಂತೀವಿ, ಲೆವೆಲ್ ಆಫ್ ಕಾನ್ಫಿಡೆನ್ಸ್. ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಇದೆರಡು ವರ್ಡು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದ್ರೆ ಏನು, ಟೈಪ್ ಒನ್ ಎರರ್ನ ಕಮಿಟ್ ಮಾಡೋದು. ಟೈಪ್ ಒನ್ ಎರರ್ನ ಕಮಿಟ್ ಮಾಡೋದಲ್ಲೇ ಇರೋದು ಲೆವೆಲ್ ಆಫ್ ಕಾನ್ಫಿಡೆನ್ಸ್. ಎಷ್ಟು ಪರ್ಸೆಂಟ್ ಇದು, 95%. ಓಕೆ ಓಕೆ ನೆಕ್ಸ್ಟು ಟೈಪ್ 2 ಎರರ್. ಸೊ ಟೈಪ್ ಒನ್ ಎರರ್ ನಾವು ಆಲ್ಸೋ ಕಾಲ್ಡ್ ಇಟ್ ಆಸ್ ಫಾಲ್ಸ್ ಪಾಸಿಟಿವ್ ಅಂತ ಕರಿತೀವಿ. ಟೈಪ್ 2 ಎರರ್ನ ನಾವು ಫಾಲ್ಸ್ ನೆಗೆಟಿವ್ ಅಂತ ಕರಿತೀವಿ. ಸೊ ಟೈಪ್ 2 ಎರರ್ ಅಂದರೆ ಏನು, ಓಕೆ ನೋಡಿ, ಇಲ್ಲೇನು ಮಾಡ್ತೀವಿ, ಟೈಪ್ 2 ಎರರಲ್ಲಿ ಇಸ್ ನಾಟ್ ರಿಜೆಕ್ಟಿಂಗ್ ಅ ನಲ್ ಹೈಪೋಥೆಸಿಸ್ ವೆನ್ ಆಲ್ಟರ್ನೇಟ್ ಹೈಪೋಥೆಸಿಸ್ ಇಸ್ ಟ್ರೂ. ಇಲ್ಲೇನಂತೆ, ನಲ್ ಹೈಪೋಥೆಸಿಸ್ನ ಅಕ್ಸೆಪ್ಟ್ ಮಾಡ್ಕೊತೀವಿ ವೆನ್ ಆಲ್ಟರ್ನೇಟ್ ಹೈಪೋಥೆಸಿಸ್ ಟ್ರೂ ಇದ್ದಾಗ ನಲ್ ಹೈಪೋಥೆಸಿಸ್ನ ಅಕ್ಸೆಪ್ಟ್ ಮಾಡ್ಕೊತೀವಿ. ಅದನ್ನು ನಾವು ಟೈಪ್ 2 ಎರರ್ ಅಂತ ಕರಿತೀವಿ. ಅಕ್ಸೆಪ್ಟಿಂಗ್ ದ null hypothesis when alternate hypothesis is true. Okay, okay, accepting the null hypothesis when alternate hypothesis is true ಆಗಿದ್ದಾಗ ರಿಸರ್ಚರ್ ಏನು ಮಾಡ್ತಾನೆ, ಟೈಪ್ 2 ಎರರ್ನ ಕಮಿಟ್ ಮಾಡ್ತಾನೆ. ಸೊ ನಾವಿದನ್ನು ಏನಂತ ಡಿನೋಟ್ ಮಾಡ್ತೀವಿ, ಬೀಟಾ ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಸೊ 1 ಮೈನಸ್ ಬೀಟಾ ಅಂದರೆ ನಾಟ್ ಕಮಿಟಿಂಗ್ ದ ಟೈಪ್ 2 ಎರರ್. ಟೈಪ್ ಎರರ್ನ ಕಮಿಟ್ ಮಾಡೋದನ್ನ ನಾವು 1 ಮೈನಸ್ ಬೀಟಾ ಅಲ್ಲಿ ಡಿನೋಟ್ ಮಾಡ್ತೀವಿ. ಇದನ್ನು ನಾವೇನಂತ ಕರಿತೀವಿ, ಪವರ್ ಆಫ್ ಟೆಸ್ಟ್. ಪವರ್ ಆಫ್ ಟೆಸ್ಟ್ ಆರ್ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ಲ, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೈಪ್ 1 ಅಂಡ್ ಟೈಪ್ 2. ಟೈಪ್ 1 ಎರರಲ್ಲಿ ರಿಜೆಕ್ಟ್ ಮಾಡ್ತೀವಿ, ನಲ್ ಹೈಪೋಥೆಸಿಸ್ ರಿಜೆಕ್ಟ್ ಮಾಡ್ತೀವಿ, ಸರಿ ಇದ್ರೂ ರಿಜೆಕ್ಟ್ ಮಾಡ್ತೀವಿ, ಆಲ್ಟರ್ನೇಟ್ ಹೈಪೋಥೆಸಿಸ್ನ ಅಕ್ಸೆಪ್ಟ್ ಮಾಡ್ಕೊತೀವಿ, ಅದು ಟೈಪ್ 1 ಎರರ್.
ಟೆಸ್ಟ್ ಪ್ರೊಸೆಸ್ಸು.